ಬೆಳಿಗ್ಗೆ ಜಸ್ಟ್ ಎತ್ತು ಬಂದಿದ್ದೀವಿ, ಯಾರು ಏನೋ ಅನ್ಕೊಂಡ್ಬಿಟ್ಟು ನಿನ್ ಜನ್ಮಕ್ಕೆ ಹೋಗೋ ಮಲ್ಕೊಂಡಿದ್ದೆ. ಫುಲ್ಲು ಮಂಜ ಫೋನ್ ಮೇಲೆ ಫೋನು ಮಾಡಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಕರ್ಕೊಂಬರೋಣ ಅಂತ. ಸೊ ಇವತ್ತಿನ ವಿಡಿಯೋ ಮಾತ್ರ ಮಿಸ್ ಮಾಡ್ಕೊಂಡ್ಬೇಡಿ, ಬಿಕಾಸ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳೋಣ ಅಂದ್ಕೊಂಡಿದ್ವಿ. ನೋಡೋಣ, ಅದಕ್ಕೋಸ್ಕರನೇ ಡೈರೆಕ್ಟ್ ಯೂಟ್ಯೂಬ್ ಇದೆ, ಇನ್ಸ್ಟಾಲ್ಲ ಇಲ್ಲ. ಸೊ ಬನ್ನಿ ಕರ್ಕೊಂಬರೋಣ ಈಗ ಬಸ್. ಬೈಕು ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತಿ, ಈ ಕಡೆ ದುಡ್ಡು ತಂದಿಲ್ಲ, ಫೋನ್ ಪೇದಾಗೂ 0 ಬ್ಯಾಲೆನ್ಸ್. ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ ಇದಕ್ಕೊಂದು ಸ್ವಲ್ಪ ಬೆಳಿಗ್ಗೆನೆ ಎಣ್ಣೆ ಕುಡಿಸ್ಬೇಕು, ಇಲ್ಲ ಅಂದ್ರೆ ನಮ್ಮ ಮಾತು ಕೇಳಲ್ಲ, ಇದು ಮುಂದೆ ಹೋಗಲ್ಲ. ಕುಡಿಸ್ಕೈತೀಗ ರೈಲ್ವೆ ಸ್ಟೇಷನ್ ಹತ್ರ ಬಂದೆ, ಟಾಟಾ ಶೋರೂಮ್ ಎಲ್ಲ ಬಂದ್ವು. ಪಟ್ಟೆ ಹೋಗಿ ನನ್ನ ಮಗನ ಎತ್ತಕ್ಕೆ ಇಲ್ಲಿ ನಮ್ಮ ಶಿವಮೊಗ್ಗ ರೈಲ್ವೆ ಸ್ಟೇಷನಿಗಂತೂ ಬಂದಾಯ್ತು. ಈ ನನ್ನ ಮಗ ನೋಡ್ರೆ ಕಂಡಿಡ್ಬೋದು ದೂರದಿಂದಾನೆ ಇವನೇ ಅಂತ. ಚಾರ್ಜ್ ಜೊತೆಗೆ ಬಂದಿಯಲ್ಲ, ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಎಲ್ಲಿಗೆ ಈಗ ನಿಮ್ಮ ಪಯಣ? ಬೈಕೊಡಿ. ಹೌದಲ್ಲೇ, ನಾನು ಅದನ್ನ ಅನ್ಕೊಂಡಿದ್ದೆ ಈ ವಿಡಿಯೋದಾಗ ಯಾಕೆ ನಿಂತಿರೆ ಕಾಲ್ ಸೂಪ್ ಕುಡಿಬೇಕು. ಭಾಳ ಜನ ಆಗ್ಬಿಟ್ಟು ನಾವು ಬ್ಲಾಗ್ ಮಾಡ್ಬೇಕಿದ್ರೆ ನಾವು ಬ್ಲಾಗೇ ಮಾಡೋದ. ನೀ ಅಂತ ಬ್ಲಾಗ್ ಮಾಡ್ತೀಯ? ಇವೆಲ್ಲ ಲಡಾಕಿ ನಾವು ಮಾಡ್ತಾರೆ ಹೊಸದಾಗಿ ಯೂಟ್ಯೂಬಿಗೆ ಇನ್ಸ್ಟಾಗ್ರಾಮ್ ಎಲ್ಲ ಬೇಡ. ಇದೊಳ್ಳೆ ಸರು ಹೋಯ್ತಲ್ಲ ಅಂತ ಇದೆ. ಹುಡುಕ್ ಬಂದ್ಬಿಟ್ಟೈತಿ, ಕೆಳಗೈತಿ, ಎಲ್ಲೋ ಕಾಣಿಸ್ತಾ ಐತೆ. ಎಷ್ಟು ರೂಪಾಯಿ ಹಾಕ್ತಿದ್ಯಾ? 50. ನೀ ಹೇಳಿದ್ದೆ 50 ಅಲ್ಲ, ನೀ ಹೇಳಿದ್ದೆ 50. ನಾ ಹೇಳಿದೈತಲ್ಲ, ಪೆಟ್ರೋಲ್ ರೇಟ್ ಎಷ್ಟೇ ಆದರೂ ನಾವು ವರ್ಷದ 50 ಇಲ್ಲ 30 ಅಷ್ಟೇ. ಏನು ಮಾಡೋದು ಗೈಸ್, ಇವರೆಲ್ಲ ದುಡ್ಡಿದ್ದಾರೆ, ಫುಲ್ ಟ್ಯಾಂಕ್ ಮಾಡಿಸ್ಕೊಂತಿರ್ತಾರೆ. ನಾವೆಲ್ಲ 50ರಕ್ಕೆ ಜೀವನ ನಡೆಸೋದು ಸಾಕು. ಅಯ್ಯಪ್ಪ ಕಟ್ಟಿ ಆಗ್ಬಿಟ್ಟೈತಲ್ಲ ಯಾಕ ಗೈಸ್. ಮುಖಾನ ರೂಮ್ ಕಡೆ ಹೋಗಿ ಆಮೇಲೆ ಸ್ಟಾರ್ಟ್ ಮಾಡೋಣ. ಗೈಸ್ ಇದೆ ಈಗ ಹಂಗೆ ಹೋಗ್ತಾ ಇದ್ವಲ್ಲ, ಅಂದವೇ ಬಸವಾಟಿ ಸಿಕ್ತು. ಬಸವಾಟಿ ಕುಡ್ಕೊಂಡು ನಾವು ನಮ್ಮ ನಡಿ ರೂಮ್ ಕಡೆ ಪಯಣ ಬಳಸೋಣ ಅಂತ ಬಂದು ನೋಡ್ರಿ. ಅಂಕಲ್ ನೋಡ್ರಿ ಹಂಗೆ ಬೆಳಗ್ಗೆನೆ ಜಾಲಿಯಾಗಿ ಕುಂತಾರೆ. ಟೀ ಕುಡಿತಿದ್ದೀನಿ. ಎಂತಂದ್ರೆ ನಾ ಟೀ ಮುಂಚೆ ಕುಡಿತಾನೆ ಇರಲಿಲ್ಲ. ಯಾವಾಗ ಈ ಬಸವಾಟಿ ಇಲ್ಲಿ ಓಪನ್ ಆತಲ್ಲ ಅವಾಗಿಂದ ಕಲ್ತಿರೋದು. ಮುಂಚೆ ಬಾಯಿ ಸುಡ್ತಿದ್ದೆ ಅಂತ ಕುಡಿತಾನೆ ಇರಲಿಲ್ಲ. ರೆಡಿಯಾಗಂತ ಆಯ್ತು. ಈಗ ಪೂಜೆ ಕಾರ್ಯಕ್ರಮ, ಪೂಜೆ ಮಾಡೋಣ. ಸ್ಟಾರ್ಟ್ ಆಗ್ಲಿ ಪೂಜೆ. ಪೂಜೆ ಇಲ್ಲಿ ನಡೀತೈತಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕಣ್ಬಿಡ, ಒಳ್ಳೇದಾಕಿದ್ ಕಣ್ಬಿಡ. ಒಳ್ಳೇದಾಗಿದೆ, ಒಳ್ಳೇದಾಗತ್ತ. ಈ ಚಪ್ಲಾಗ ಎಷ್ಟು ಫಾಲ್ಸಿನ ಮಣ್ಣೆ ಗೊತ್ತಾ? ಹೌದು. ಎಷ್ಟು ಊರಿನ ಮಣ್ಣೆ ಗೊತ್ತಾ? ಹೌದು. ಹಾಗಾದ್ರೆ ಮಣ್ಣೆಲ್ಲ ತೆಗೆದಿಟ್ಕೊಂಡಿರು ಬೇಕಾಕೈತಿ. ಎಷ್ಟಿದೆ ತೊಳೆಯಾಗ ತಗೊಂಟಾನೆ, ತೊಳ್ಕೊಡ್ತೇನೆ. ಮಿಷನಿಗೆ ಹಾಕಲ್ಲ, ಗಡ್ಬಿಡ್ ಮಾಡಿ. ಏ ಬೇಡ ಬೇಡ, ಏ ಮಿಷನಿಗೆ ಹಾಕ್ಬೇಡಪ್ಪ. ನಾ ಹಂಗೆ ಸುಮ್ಮನೆ ಕಾಮಿಡಿ ಮಾಡಿದ್. ಬಟ್ಟೆ ಇದಾವೆ ಇದ್ರಾಗ. ನೀವು ಚಪ್ಪಲಿ ತೊಳೆಯಕ್ಕೆ ಸಪ್ರೇಟ್ ಬ್ರಷ್ ಇದೆಯಾ? ಹಾ, ಅಲ್ಲಿ ಹೋಗಲ್ಲ, ಐತೆ. ಎಲ್ಲೈತಿ? ಅಲ್ಲಿ ಒಳ ಹೋಗು ನೋಡಿ. ಯಾವ ಬ್ರಷ್ ಚೆನ್ನಾಗಿ ಕಾಣಿಸ್ತದೆ. ಇಲ್ಲೆಲ್ಲ ಅಲ್ಲೇ ಇತ್ತಲ್ಲ, ಕೆಳ ಬಿದ್ದೈತಲ್ಲ. ಹೆಂಗ್ ತೊಳೆಯ ಚಪ್ಪಲಿ? ನೀರಕ್ಕೆ ತೊಳೆ. ಈಗ ಮಂಜ ಚಪ್ಪಲಿ ತೊಳೆದ ಕೊಡ್ತಾನೆ ಎಲ್ರಿಗೂ. ಫಸ್ಟ್ ಹಿಂಗೆ ಪ್ಯಾಂಟ್ ಎತ್ಕೋಬೇಕು, ಈ ಥರ ಎಷ್ಟು ತೆಗಿದೆ ಅಷ್ಟು. ಆಮೇಲೆ ಹತ್ರ ಕಡ್ಡಿ ಕಾಲು ಬಿಟ್ಕೋಬೇಕು. ಆಮೇಲೆ ಹಿಂಗೆ ಡೋರ್ ಹಾಕ್ಬೇಕು. ಸುಪ್ ಕುಡಿಯೋಣ ಅಂತ ಬಂದ್ರೆ ಬೆಳಿಗ್ಗೆನೆ ಇಲ್ಲಿ ನೋಡ್ರಿ ಈ ಥರ ಜನ. ಅದು 9 ಗಂಟೆ ಐತಿ ಬೆಳಿಗ್ಗೆ ಅಂದರೆ. ಬೇರೆ ದಿನ ಅಲ್ಲ 6 ಗಂಟೆ 7 ಗಂಟೆ ಬರ್ತಿದ್ವಿ, ಖಾಲಿ ಇರೋದು. ಅಲ್ಲಿಂದ ಕರೀತಾ ಇದ್ದಾರೆ. ಆಲ್ಮೋಸ್ಟ್ ಬರ್ತಾನೆ ಇರ್ತೀವಿ ಕಾಲು ಸೊಪ್ಪು ಕುಡಿಯೋಕ್ಕೆ. ಇವನ್ ಫೇವ್ರೇಟ್ ಅದ್ರಕ್ಕೂ, ಅದಕ್ಕಾಗೆ ಬರೋದು. ಇವ್ನ ಫೇವ್ರೇಟ್ ಏನೇನಿದಾವೆ ಎಲ್ಲ ಆಸೆ ಈಡೇರಿಸ್ತಾ ಇರ್ತೀನಿ ಅವಾಗ ಇವಾಗ. ನಮ್ಮ ಮಂಜಾನ್ ನೋಡ್ರಿ ಹೊಡ್ತಾ ಏನೋ ಕಾಲು ಸೊಪ್ಪು ಕೊಡ್ಕಂತಲ್ಲ, ಫೋಟೋಗೆ ಪೋಸು. ಈಗ ಪಲಾವ್, ಫಸ್ಟ್ ಪಲಾವ್ಗೆ ಪ್ರಿಫರೆನ್ಸ್. ಗೀ ರೈಸ್ ಪ್ರಿಫರೆನ್ಸ್. ಮೇಲೆ ಯಾವ್ದೋ ಹೂ ಎಲೆ ಇಟ್ಕೊಂಬಿಟ್ಟಿಯಾ? ಸೀರಿಯಸ್ಲಿ ಇದೊಂದು ಕಾಸು ಪದಾರ್ಥ ತೆನ್ನೆಲ್ಲ ತಿಂತಾ ಇರಬೇಕು. ಸಕ್ಕತ್ತಾಗಿರ್ಬೇಕು. ಅದಕ್ಕೂ ಮುಂಚೆ ಒಂದ್ಸರಿ ತಂಡಿ ಹಾಕಿದ್ದೆ ಖಾರಕ್ಕೆ. ಮಾಡೋಣ ನಾನು ಒಂದು ಸ್ವಲ್ಪ ಸಕ್ಕ ಟೇಸ್ಟ್ ಐತಿ. ನಿಜ. ತುಪ್ಪ ಗಿಪ್ಪ ಹೆವಿ ಹಾಕಿ ಸಖತ್ ಕ್ರೇಜಿಯಾಗಿ ಮಾಡ್ಬಿಟ್ಟಾರೆ ತುಪ್ಪ ಗಿಪ್ಪ ಹಾಕಿ. ಹಂಗಂತೂ ಇಲ್ಲಿ ಬಂದಾಗೆಲ್ಲ ಕಾಲು ಸೊಪ್ಪು ಪ್ಲಸ್ ಇದೊಂದು ಫಿಕ್ಸ್ ತಿನ್ನೋದು.
ಇದೊಂದು ಇವತ್ತು ತಗೊಂಡಿರೋದು, ಬಟ್ ಸಖತ್ತಾಗೈತೆ. ನನಗೂ ಅಷ್ಟೇ. ಅಲ್ಲಿ ಇಲ್ಲಿ ಭಾಳ ಕಡೆ ಹೋಟ್ಲ ತಿಂದಿವಿ, ಸರಿನೇ ಮಾಡಲ್ಲ, ಬೇಕಾ ಬಿಟ್ಟು ಮಾಡ್ತಾರೆ. ಯಾಕಂದ್ರೆ ಅದ್ರ ಜೊತೆ ಚಿಕನ್ನು ಗಿಕನ್ ಏನೇನೋ ತಗೊಂತಾರಂತ. ಸಖತ್ತಾಗೈತೆ. ಪೆಟ್ರೋಲ್ ಹಾಕ್ಸಿದ್ ಖಾಲಿಯಾಗಿ ಇಲ್ಲಿ ಅಂಗಡಿಯಾಗಿ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ಬಿಟ್ಟಿವಿ. ಸ್ವಲ್ಪ ಆದ್ರೂ ಸ್ವಲ್ಪ ಐತೆ. ಇನ್ನು ಫೋನ್ ಮಾಡಿ ಅಣ್ಣ ಎಲ್ಲೇ ಇದ್ದೀರ ಅಣ್ಣ ಅಂತ. 5 ಕಿಲೋಮೀಟರ್ ಅವನಿಗೆ 9 ಗಂಟೆ ಅಣ್ಣ, ಪಕ್ಕ 9 ಗಂಟೆ ಶಾರ್ಪ್ 9 ಗಂಟೆಗೆ ಬತ್ತೆ ಅಂತ ಹೇಳಿದ್ದೆ. ಈಗ ನೋಡ್ರೆ 9:40 ಆಯ್ತು. ಬಿಡ ಏನು ಹೋಗೋದೇನು. ಎಷ್ಟು ನೋಡಿ ಪ್ರಮೋಷನ್ಗೆ ಕರ್ಕೊಂತಾರೆ. ಪೆಟ್ರೋಲ್ ಇಲ್ಲ ಅಂತೆಲ್ಲ ಬೈಕಾಗೆ ಭಾರಿ ಕಷ್ಟ ಐತಿ ಈಗ ಜೀವನ. ಟ್ಯಾಕ್ಸ್ ಇಲ್ಲಿ ಪೆಟ್ರೋಲಿಗೆ. ಇದು ಬಾಟ್ಲಿ ಬೇರೆ ಸಣ್ಣದು, ಅದಕ್ಕೆ ಒಂದು 50 ml ಕಡಿಮೆ ಐತನಪ್ಪ. ಏನೋ ಗೊತ್ತಿಲ್ಲ. ಪಾಲಿ ಬಂದು ಪಂಚಾಮೃತ ಗೈಸ್. ಹಿಂಗೆ ಇಟ್ಕೊಂಡು ಇದು ಚಲೋ ಬಿಟ್ರೆ ಕುಡ್ಸಾನ ಈಗ ಕಟ 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 ಅಕ್ಕ ಒಂದೊಂದು ಡ್ರಾಪ್ ಇಂಪಾರ್ಟೆಂಟ್. ಪಟ್ಟ ಎತ್ತೆತ್ತು ಅಜ್ಜಿ ಎಂತೆಲ್ಲ ಸಾಕು. ಆರೋಗ್ಯತೆಗೆ ಮತ್ತೆ ನೀವು ಭಾಳ ಹೊತ್ತಲ್ಲಿ ಬಿಟ್ರೆ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ ನೋಡ್ಕೊಂಡು ಸುಮ್ಮನೆ ಹೊತ್ತಾದೆ ಆಗ್ಲಿಂದ. ಈ ಪೆಟ್ರೋಲ್ ಸಾಲ್ತೈತೆಲ್ಲ ಗೊತ್ತಿಲ್ಲ. 60 ರೂಪಾಯಿ 70 ರೂಪಾಯಿ ಪೆಟ್ರೋಲ್ ಇದು. ಚಲೋಲ್ಲ. ಎಲ್ಲಿ ಇದೆ ಸ್ಪಾಟಿಗೆ ಬಂದ್ವಿ. ಒಳ್ಳೆ ಸಖತ್ ಕ್ರೇಜಿ ಐತೆ. ನಮ್ಮ ಮನೇನೇ ಹಿಂಗೆ ಇರೋದು. ಆ ಕಡೆ ಈ ಕಡೆ ಎಲ್ಲ ತೋಟ, ಮಧ್ಯ ಮನೆ. ಇಷ್ಟಿದ್ರೆ ಜೀವನ ಬಿಂದಾಸ್. ನಿಮ್ಮ ಮನೇನ ಹಿಂಗೆ ಇರುತ್ತಾನೆ. ಆ ಕಡೆ ಈ ಕಡೆ ತೋಟ, ಮಧ್ಯ ಮನೆ. ಎಷ್ಟವಲ್ಲ ಮಲ್ನಾಡರು ಹಿಂಗೆ ಇರ್ತವೆ ನಮ್ಮ ಮನೆ. ಈಗ ಈ ಸ್ಪಾಟಿಗೆ ಬಂದ್ವಿ. ಇದು ನೋಡ್ರಿ ಎಲ್ಲ ಫುಲ್ ಇದು ಫಿಶ್ ಫಾರ್ಮಿಂಗ್. ಇದು ಫುಲ್ ಫಿಶಿಂಗ್ ಮಾಡ್ತಾ ಇದ್ದಾರೆ. ಫಿಶಿಂಗ್ ಅಲ್ಲ, ಫಿಶ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ. ನಾನಂತೂ ಈ ಥರ ಎಲ್ಲ ಬಂದಿರಲಿಲ್ಲ, ಫಸ್ಟ್ ಟೈಮ್. ಬಿದ್ದೋಗ್ಬಿಟ್ರೆ ಹಾಳಾಯ್ತಣ್ಣ ಅಷ್ಟೇ. ಅದೇ ಆಳ ಇಲ್ಲ, ಎಲ್ಲರೂ ಮಿಸ್ ಆಗಿ ಬಿದ್ದೋಗ್ಬಿಟ್ರೆ ಕಷ್ಟ ಅಲ್ಲ, ಅದಕ್ಕೆ ಹೇಳಿದೆ. ಈಗ ಯಾವ ಮೀನು ಕಾಟ್ಲ ಅಲ್ಲ, ಕಾಟ್ಲ ಮರಿ ಇದಾವಂತೆ. ಅದು ಎಳ್ಕ ಬರ್ತಿದ್ದಾರೆ ಬಲೆ. ಆ ಬಲೆಗೆ ಬಿದ್ದಿರ್ತಾವ, ಅದನ್ನ ನಮಗೆ ತೋರಿಸ್ತಾರೆ. ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ನಮಗೆ ತೋರ್ಸೋಕ್ಕೋಸ್ಕರ. ಕೆಲಸ ಕಾಣೋದು ಅದು ಗೊತ್ತು. ಇದೇನ ಇಲ್ಲೇನೋ ಮಾರ್ಕ್ ಆಗಿತ್ತಲ್ಲ. ಉಯ್ ಏನು ಗೈಸ್, ಆ್ಯಸಿಡ್. ಅಲ್ಲೇನೋ ಯಾರೋ ದುಡ್ಡು ಕೊಡ್ರಿ ಅಂತ ಆ್ಯಸಿಡ್ ಚೆಲ್ಲಿರೋದು ನೋಡ್ರಿ. ನೀವು ಕೂಡ ಲಡಾಖ್ ಗಿಡಕ್ಕೆ ಹೋದಾಗ ಸ್ವಲ್ಪ ಹುಷಾರಾಗಿ. ಬರ್ತಾ ಇದೆ. ಎಳ್ಕಂದ್ ಹತ್ರ ಬಂದೇ ಬಿಟ್ರಿ. ಈಗ ನೋಡೋಣ ಇದ್ದಾವೆ ಅಂತದ ಬಂದಿರ್ಬೋದಾ. ಎಷ್ಟಿದೆ ಆ ಕಡೆ ಅಣ್ಣ ಅಷ್ಟು ಹೇಳಿದಾರೆ, ಇವ್ರು ಈ ಕಡೆ ಇಷ್ಟು ಹೇಳಿದಾರೆ. ಎತ್ತದಾರ ನೋಡೋಣ ಬಿದ್ದಾವೆ ಎಲ್ಲ. ಇಲ್ಲಿ ಹಗ್ಗ ಹಿಡ್ಕೊಬೇಕಂತೆ. ಸ್ವಲ್ಪ ಹಗ್ಗ ಹಿಡ್ಕೊಂಡು ಹೆಲ್ಪ್ ಮಾಡೋಣ. ಹಿಂಗೆ ಹಿಡ್ಕೊಂಡ್ರೆ ಸಾಕಾ. ಎಷ್ಟಿದೆ ಮೀನು ಬಿದ್ದಾವೆ ಎಲ್ಲ ನೋಡ್ಬೇಕು. ಮೀನು ಬರ್ತಾ ಇದಾವೆ. ಅಲ್ಲಿ ಕಾಣಿಸ್ತದ ನೋಡ್ರಿ, ಬಿಳಿ ಬಿಳಿ ಹೊಳಿತೈತೆ ಪಳ ಪಳ. ಅದೆಲ್ಲ ಮೀನೇ, ಮೀನ್ ಮರಿ. ಮೀನ್ ಜೊತೆ ಏಡಿನೇ ಸಾಕ್ಬಿಟ್ಟಾರೆ. ಏಡಿ ಕಣ, ಮರಿ ಏಡಿ ಗೈಸ್. ಇದೆ ಮೀನ್ ನೋಡ್ರಿ ಇಲ್ಲಿ ಕೊತ್ತ ಒಳ್ಳೆ ಈ ಅನ್ನದ ಹೆಸರು ಕುದಿದ್ ಗೊತ್ತಾ, ಕೊತ್ತ ಹಂಗ್ ಕುದಿತಾ ಇದಾವ. ಮತ್ತೆ ಜಿಂಕ ಒಳ್ಳೆ ಜಿಂಕ ಇದ್ದಂಗ. ಒಂದ್ ಸ್ವಲ್ಪ ಎತ್ತಿರಿ ಜಾಸ್ತಿ. ಹಾರ್ದ ನೋಡ್ರಿ. ಕಣಕು ಯಾವ್ದಣ್ಣ ಇದು? ಕಾಟ್ಲಾ ಮರಿ ನೋಡ್ರಿ. ಇದು ದೊಡ್ಡಕ್ಕಾದ್ಮೇಲೆ ಹೆಂಗ ಆಗ್ಬಿಡಲ್ಲ. ಪಾಂಡಲ್ ಹೆಂಗ್ ಬರ್ತಾವಂದ್ರೆ ಇನ್ ಕೆರೆ. ಪಾಂಡಲ್ಲೇ ಬರೀ 15 ದಿವಸಕ್ಕೆ ಹಿಂಗ್ ಬಂದಿತ್ತೆ ಅಂದ್ರೆ ಇನ್ ಕೆರೆ ಹಿಂಗ್ ಬರ್ಬೋದು. ಅಣ್ಣ ನಿಮ್ಮ ಅಕೌಂಟಿಂದ ಯಾರು ಫಾಲೋ ಮಾಡ್ಕೊಂಡ್ ಬರ್ತಾರೆ ಅವ್ರಿಗೆ 1 ಲಕ್ಷ ಮರಿ ನಾನೇ 10,000 ಮರಿ ಗ್ರೇಸ ಕೊಡ್ತೀನಿ. ಓಕೆ ಕೇಳ್ಸಿದ್ರಲ್ಲ, 10,000ಕ್ಕೆ 1 ಲಕ್ಷಕ್ಕೆ 10,000 ಗ್ರೇಸೇ ಕೊಡ್ತಾರೆ. ನನ್ನ ಐಡಿನ ಫಾಲೋ ಮಾಡ್ತೀವಿ ಬಂದ್ರೆ. ಯಾರು ಮಿಸ್ ಮಾಡಿದ್ರೆ ಸಾಕು ಅವರು. ನಿಮ್ಮ ಅಕೌಂಟಿಂದ ಬರೀ ನಮ್ಮ ಮಂಜು ಬ್ರೋ ಅಂತ ಹೆಸರು ಹೇಳ್ಬಿಟ್ರೆ ಸಾಕು ಅವರು. 10,000 ಮರಿ ಫ್ರೀ ಆಗಿ ಕೊಡ್ತೀನಿ. ಮತ್ತೆ ಕರ್ನಾಟಕದಲ್ಲಿ ನಿಮ್ಮ ಫಾಲೋವರು ನಿಮ್ಮ ವಿಡಿಯೋ ನೋಡ್ಕೊಂಡು ಯಾರು ಬರ್ತಾರೋ ಅವ್ರಿಗೆ ಕರ್ನಾಟಕದಲ್ಲಿ ಇಡೀ ಮೂಲೆ ಯಾವುದೇ ಮೂಲೆಗಿದ್ರು 1 ಸೈಡ್ ಬಾರ್ಗೆ ಫ್ರೀ ಆಗಿ ಕೊಡ್ತೀನಿ. ಅಲ್ಲೇ ಮರಿ ಹೋಗಿ ಅಲ್ಲೇ ಕೌಂಟಿಂಗ್ ಮಾಡಿ ಅಲ್ಲೇ ಮರಿ ಕೊಟ್ಟು ಬರ್ತೀನಿ ಅಷ್ಟೇ. ನೀವೇನಿಲ್ಲ ನನ್ನ ಹೆಸರು ಹೇಳಿಕೆ ಬರ್ಬೇಕಷ್ಟೇ ಮಾಡೋದು. ಇದು ಕಾಟ್ಲ ಮರಿ ಅಣ್ಣ. ಎಷ್ಟು ತಿಂಗಳದ್ದು ಇರ್ಬೋದು? ಕಾಟ್ಲ ಅಲ್ಲ ಕಣ, ಇದು ರಘು ಮರಿ. ಎಷ್ಟು ತಿಂಗಳದ್ದು ಇರ್ಬೋದು? ರಘು ಮರಿ ಬರೀ ಕರೆಕ್ಟಾಗಿ 25 ದಿವಸದ ಮರಿ. ಅದು 25 ದಿವಸಕ್ಕೆ ಇಷ್ಟು ದೊಡ್ಡ ರಘು ಮೀನ್ ಮಸ್ತ್ ಇರ್ತದ. ರುಚಿ ಚೆನ್ನಾಗಿಲ್ಲ. ನಾವ್ ಯಾವ ತಿಂದ ರಘುನೇ ಅಲ್ಲ, ಮುಳ್ಳು ಕಡಿಮೆ. ಪಾಂಡಲ್ಲೇ 20 ದಿವಸಕ್ಕೆ ಈ ತರ ಮರಿ ಬಂದಿದೆ. ಕೆರೆಗೆ ಎಲ್ಲ ಕಸುವಾಗೆ ಬರ್ತಾವ ಮಾತ್ರ. ಕೆರೆಗೆ ಸೊಪ್ಪು ಸದೆ ಜಾಸ್ತಿ ತಿಂದಂಗೆ ಬೇಗ ದಪ್ಪ ಬಿಡ್ತವೆ. ನೋಡ್ರಿ ಇಲ್ಲಿ ಸ್ವಲ್ಪ ಕಡಿಮೆ ಸೊಪ್ಪು ಸದೆ ಎಲ್ಲ. ಇಲ್ಲೇ ಹಿಂಗೆ ಅಲ್ಲಿ ಹೆಂಗೆ ಕೈ ಸಿಗಿದೆ. ಗೌರಿ ಮೀನು ಹಿಡಿದಾರೆ. ಗೌರ್ಮೆಂಟ್ ಪ್ರೈಸು 30 ಪೈಸೆ. ಇವ್ರು ಅದಕ್ಕೂ 1-2 ಪೈಸೆ ಕಡಿಮೆನ ಕೊಡೋದು. ಮತ್ತೆ ಆಫರ್ ನಿಮ್ಮ ಅಕೌಂಟಿಂದ ನಿಮ್ಮ ನಂಬರಿಂದ ಫೋನ್ ಮಾಡ್ಕೊಂಡ್ ಬಂದ್ರು ಅಂದ್ರೆ
ಒಂದು ಪೈಸಾ 2 ಪೈಸಾ ಜಾಸ್ತಿ ಕೊಡ್ತೀನಿ, ಮತ್ತೆ 10,000 ಲಕ್ಷಕ್ಕೆ 10,000 ಮರಿ ಗ್ರೇಸಾಗಿ ಕೊಡ್ತೀನಿ. ಗೈಸ್ ನೋಡ್ರಿ ಇದೆ ಯಾರಿಗಾರು ಈಗ ಮಳೆಗಾಲ ಮುಗಿತಿದ್ದಂಗೆನೆ ಮೀನ್ ಬಿಡ್ತಿರಲ್ಲ, ಮಂಜಿನ ಅಕೌಂಟ್ ಫಾಲೋ ಮಾಡ್ಕೊಳ್ರಿ, ಅವನ ಹೆಸರು ಹೇಳ್ರಿ, ಮರಿ ತಗೊಳಕ್ ಬರ್ರಿ, ಫುಲ್ ಡಿಸ್ಕೌಂಟ್. ಕೊತ ಕುದಿತಾವಪ್ಪ ಮೀನು. ತಲೆ ಎತ್ತಿದೆ, ಬುಸ್ ಮಾಡ್ತಾ ಐತೆ, ಜಾಸ್ತಿ ಕೆಜಿ ಹೋಗಿ ಹಿಡಿದು ಬಿಡ್ಲಿ ಅದನ್ನ. ಇಲ್ಲೊಂದು ಕಪ್ಪೆ ಐತಿ, ಒಳ್ಳೆ ಮೊಸಳೆ ತಲೆ ಎತ್ತಿದಂಗೆ ಕಾಣಿಸ್ತೈತಿದೆ. ಅಲ್ಲೆಲ್ಲ ಐತಿ, ನಿಮ್ಗೆ ಕಾಣಿಸ್ತೈತಲ್ಲ ಗೊತ್ತಿಲ್ಲ, ನಂಗಂತೂ ಕ್ಲಿಯರ್ ಆಗಿ ಕಾಣಿಸ್ತೈತಿದೆ. ಅಲ್ಲೈತೆ ನೋಡ್ರಿ, ಸೇಮ್ ಮೊಸಳೆ ತಲೆ ಎತ್ಕೊಂಡಿರಂಗೆ ಐತಿ. ಇದರಲ್ಲಿ ಇದು ಸ್ವಲ್ಪ ಬೆಳೆಯೋದಲ್ಲ, ಸ್ವಲ್ಪ ಕಷ್ಟನೇ ಮೀನು. ಇದು ಏನೋ ಮೀನು ಬೆಳೆಯೋದು, ಬೆಳಿಗ್ಗೆ ಸಂಜೆ ಅದಕ್ಕೆ ಫುಡ್ ಹಾಕ್ಬೇಕು, ಈ ಥರ ಬಲೆ ಕಟ್ಬೇಕು, ಯಾರು ಬಂದರೆ ಇಳಿಬೇಕು, ಬರೀ ಕಷ್ಟ ಇದೆ ಜೀವನ. ಯಾವುದಪ್ಪ ಮೀನು ತಿನ್ನಕ್ಕಂತೇಳಿ ಬಂದ್ಬಿಟ್ಟೈತಿ. ಆದ್ರೆ ಏನು ಮಾಡ್ತೀರಾ, ಇವ್ರು ಹಾಕಿರೋ ಅಲ್ಟ್ರಾ ಸೆಕ್ಯೂರಿಟಿಗೆ ಸೂಸೈಡ್ ಪಾಪ. ಹಿಂಗೆ ಆಗಬಾರ್ದಿತ್ತು, ಅದಕ್ಕೆ ಆಗ್ಬಿಟ್ಟೈತಿ. ಏನು ಮಾಡೋಕ್ಕಾಗಲ್ಲ, ಜೀವನ ಪಾಪ. ಏನೋ ಹೊಟ್ಟೆ ಹಸಿ ಅಂತ ಬಂದಿರ್ತೈತಿ, ಆದರೆ ಮೀನು ಮರಿ ಬರೋದಂತ ಇವ್ರು ಬಲೆ ಹಾಕಾರೆ. ಇದೆ ಬಲೆ, ಈ ಬಲೆ ಎಫೆಕ್ಟ್ ಸರ್ವನಾಶ. ಹೊರಟು ಈಗ ನಾವು ಶಿವಮೊಗ್ಗ ಕಡೆ. ಸೊ ಇಲ್ಲಿದೆ, ಹಂಗೆ ಬಂದ್ವಿ, ಒಂದು ಇನ್ಫಾರ್ಮೇಶನ್ ತಗೋಣ ಅಂತ ನಮ್ಮ ಮಂಜ ಕರ್ಕೊಬಂದ. ಸೊ ಇನ್ಫಾರ್ಮೇಶನ್ ಎಲ್ಲ ಚೆನ್ನಾಗಿ ತಗೊಂಡ್ವಿ. ಬಿಸ್ನೆಸ್ ಮಾಡಲ್ಲ ಏನು ಮಾಡ್ಬೋದು, ನಮ್ಮ ಮಂಜಾನೇ ಇನ್ನು ಮಾಡ್ತಾನೆ. ಅಲ್ಲೆಲ್ಲರೂ ಒಂದು ಗುಂಡಿ ಹೊಡೆದು ಒಂದು 4 ಅಡಿದು ನಮಗಿದೆ ಬಿಸ್ನೆಸ್ ಸಾಕು, ಇಷ್ಟೇ ಸಾಕು ಅಂತ ಇದ್ರೆ. ಕೈಸ್ ಲಡಾಖಿಂದ ಬಂದವನಿಗೆ ಸರಿಯಾಗಿ ಕಸ್ವಾಗಿ ತಿನ್ನಿಸ್ತಾ ಇದ್ದೇವೆ. ಯಾರು ಹೇಳ್ರಿ, ಏನಂತಾರೆ ಇದಕ್ಕೆ, ಹಣ್ಣಿನ ಹೆಸರು ಮರ್ತೋಗ್ಬಿಟ್ಟಿದೆ. ದಾಳಿಂಬೆ ಹಣ್ಣು, ದ್ರಾಕ್ಷಿ ಹಣ್ಣು, ಕೆಂಪು ದ್ರಾಕ್ಷಿ ಹಣ್ಣು. ಗೈಸ್ ಇದು ಕೆಂಪು ದ್ರಾಕ್ಷಿ ಹಣ್ಣು ತಿನ್ನಿಸ್ತಾ ಇದ್ದೇವೆ. ಇದೆ ಒಟ್ಟು ಗುಡಿಸಿಬಿಟ್ಟಾರದ, ನಂದು ಅದು ಕೂಡ ನಿಂದು ನಂದು ಅಂತ ಹೇಳಿದ. ಸುಮ್ಮನೆ ಬಾಯಿಸ್ಬೇಕಷ್ಟೆ. ನಾ ಕಟ್ ಮಾಡ್ತೀನಿ. ಒಬ್ನ 3 ಹಣ್ಣ 4 ಹಣ್ಣು ತಿನ್ಬಿಟ್ಟ. ನಾ ಕಟ್ ಮಾಡ್ತೀನಿ, ತಂದಿರ ಅರ್ಧ ಹಣ್ಣು ಇವನಿಗೆ ಹೋತು. ನಾ ಕಟ್ ಮಾಡ್ಕೊಳೋದು, ನೀವು ತಿನ್ನೋದು. ಹೌದೌದು, ನಿಮ್ಗೆ ಬಿಡಿ ಸರ್, ಇದು ದೊಡ್ಡ ಸರ್. ಬಿಡಿಸ್ಕೆ ತಿಂತದೇನೆ ಅವ್ನು. ನೋಡ್ರಿ ಹೆಂಗೆ ತಿಂತದ ಅನ್ನೋದು, ಒಳ್ಳೆ ಮಂಗನ ಥರ. ಆಗ್ಲಿಂದ ಮಂಗರು ಬೇಕು, ಸ್ವಲ್ಪ ನಿಧಾನ ತಿಂತವೆ. ತಿನ್ನು ತಿಂತದ. ನನ್ನ ಬೆಡ್ಡು ಚಾಪೆ ಗೀಪೆ ಎಲ್ಲ ಹಾಳು ಮಾಡಿ ಗಬ್ಬೆಬ್ಸಿ ತಿಂತದ. ಅಲ್ಲಿ ನೋಡು, ತೋರ್ಸಲ್ಲಿ ಅದು ಅರುಣಂದು, ಅವ ಹಂಗೆ ಬಿಡು. ಈಗ ಎಕ್ಸ್ಪೀರಿಯನ್ಸ್ ಕೇಳೋಣ, ನಮ್ದು ಇಲ್ಲೇ ಇದೆ ಇಂಟರ್ವ್ಯೂ ಸೆಟಪ್ ತಿನ್ಕಂತ. ಮುಂಜಾನೆ ಹೇಗಿತ್ತು ನಿಮ್ದು ಲಡಾಖ್ ಎಕ್ಸ್ಪೀರಿಯನ್ಸ್? ಲಡಾಖ್ ಯಾರು ಹೋದರು? ನೀವು ಹೋಗಿಲ್ಲ? ಲಡಾಖ್ ಯಾರು ಹೋದರು? ಮತ್ತೆ ಯಾರು ನಿಮ್ಮ ಥರದ್ದಾರೆ ಯಾರೋ ಹೋದಂಗಿತ್ತಲ್ಲ. ಒಂದು ಡ್ರೀಮ್ ಪ್ಲೇಸ್ ಅಲ್ಲಿ ಹೋಗ್ಬೇಕು, ದುಡ್ಡಿಲ್ಲ. ಗೈಸ್ ಅವ ಇನ್ನೂ ಹೋಗಿಲ್ಲ, ಅವಿನ್ನೂ ಅವನ ಆತ್ಮ ಅಲ್ಲೇ ಇದೆ, ಬಾಡಿ ಮಾತ್ರ ಅಲ್ಲಿ ಬಂದಿದೆ. ಆತ್ಮ ಯಾವಾಗ ಬರ್ತಿತ್ತಲ್ಲ ಅವಾಗ ಅವನಿಗೆಲ್ಲ ನೆನಪಾಕೈತಿ. ಆತ್ಮ ಯಾವ್ದು ಹೇಳ್ರಿ, ಬೈಕ್ ಅಲ್ಲೇ ಐತಿ, ಇನ್ನು ಮಾರಿ ಬಂದಾನ ಅಲ್ಲೇ ಟ್ರಕ್ಕರಿಗೆ. ನೋಡ್ರಿ ಹೆಂಗ್ ತಿಂತ ಅನ್ನೋದೆ, ಮುಕ್ಕು ನೆಮ್ಮದಿಯಾಗಿ ತಿನ್ನಾಕ್ ಬಿಡು ಅವ್ಗ. ಗೈಸ್ ಬೇಗ ಎಲ್ಲ ನಾನು ಫಾಲೋ ಮಾಡ್ಕೊಂಡ್ರಿ. ಯಾವ ಡ್ರೆಸ್ ಒಳ್ಳೆ ಹುಡುಗಿಯರ ಡ್ರೆಸ್ ಐತಿ. ಈ ಕಡೆ ಎಲ್ಲ ಬಗಲ್ ಕಾಣಿಸ್ಕೊಂತ, ಸಾರಿ ಹೆಗಲ್ ಕಾಣಿಸ್ಕೊಂತ ಉಳ್ತೋಯ್ತದೆ. ಹೌದಲ್ವಾ? ಬರೀ ಇಷ್ಟ ತನಕ ಚೆನ್ನಾಗಿರ್ತೀನಿ, ಮತ್ತೆ ಕುಳ್ತಾ ಇರ್ತೀನಿ. ಅದು ಯಾರ ಹೌದಲ್ವಾ? ತಪ್ಪೇನು? ಗೆಳೆಯದಲ್ಲ, ಅದಕ್ಕೆ ಹೊರತು ಬಿದ್ದಿರ್ಬೇಕು. ಉಳ್ತೋಗಿದೆ ಕೈ. ಆ ಭಾಗನ ಕಟ್ ಮಾಡ್ಕಿತ್ತು ನಾನು ಅಷ್ಟೇ. ದುಡ್ಡು ಕೊಡಲ್ಲ. 100 ರೂಪಾಯಿ ಗೈಸ್, 100 ರೂಪಾಯಿ ಕೊಟ್ಟೇವೆ ಇದಕ್ಕೆ. 100 ರೂಪಾಯಿ ಇಲ್ಲ, ಫುಲ್ ಉಳ್ತೋಯ್ತಲ್ಲ ಗೈಸ್, ಉಳ್ದಲ್ಲ ಕೊಳ್ತೋಯ್ತದು. ಲಡಾಖಿ ಹೋಗಿ ಬಂದು ಪಾಪ ಭಾರಿ ಸುಸ್ತಾ ಇರ್ತಲ್ಲ, ಅದಕ್ಕೆ ಇಂಥ ಫ್ರೂಟ್ಸು ಇಂಥ ತಿನ್ನಿಸ್ತಾ ಇರೋದು. ಇಲ್ಲಾಂದ್ರೆ ಅದೇದು ಖಾರ ಕಡಿ ಸ್ನ್ಯಾಕ್ಸು ಗೀಕ್ಸ್ ಅಂತ ತಿನ್ನಿಸ್ತಿದ್ದೆ. ದಪ್ಪ ಆಗ್ಲದ ಮುಖ ನೋಡ್ರಿ, ಒಳ್ಳೆ ಶೆಡೆ ಮುಖ ಐತೆ. ನಿನ್ನೋರ್ಕ ಫಸ್ಟ್ ಗೈಸ್ ನಾ ಚಂದದನೆ ಎಲ್ಲ ಹೇಳ್ರಿ, ಸ್ವಲ್ಪ ಚಂದದನೆ ಎಲ್ಲ ಹೇಳ್ರಿ. KG ಹಣ್ಣು ಇಬ್ಬರೇ ಕುತ್ಕೊಂಡು ಖಾಲಿ, ಒಂದು ಹಣ್ಣು ಇಲ್ಲ. ನಾನೇ ಮುಕ್ಕಾಲು KG ನೀನೇ ತಿಂದೀಯ. ಮತ್ತೆ ನಾನು 1/4 KG ತಿಂದಿರ್ಬೋದು. ನಂಗೆ ಅದು ಇದು ಫೋನ್ ಅಂತೇಳಿ ಮಾತಾಡ್ಬಿಟ್ಟೆ. ನನ್ನ ಮಗ ಅದು ಗಾಯಿಸಿದೆ, ಇದು ಇವಂದೇ ಎಲ್ಲ ಒಗ್ದ. ಇದು ನಂದು, ಇದಿಷ್ಟು ನಂದು, ಅದು ಅರುಣಂದು. ಒಂದೇ ಹಣ್ಣು ಅರುಣಂದು. ಹಂಗೆ ತಿನ್ನಲ್ಲ ಅಂದ್ಬಿಡಂಗೆ. ಇಷ್ಟ ತಿಂದಿರೋದಪ್ಪ. ಎಷ್ಟು ನೋಡ್ರಿ ಹೆಂಗ. ನಾನು ಸಣ್ಣ ಹಂಡೆ ಎಲ್ಲ ಸಾಲಲ್ಲ ನೀವು ಊಟಕ್ಕೆ, ದೊಡ್ಡದೇ ಬೇಕು. ಗನಾಕ್ ತಿಂದ್ವಿ. ಈಗ ಮುಂದೆ ಏನು ಮಂಜು ಅವ್ರೆ, ಜ್ಯೂಸ್ ಕುಡಿಯೋದ? ಫ್ರೂಟ್ಸ್ ಜ್ಯೂಸ್. ಎನರ್ಜಿ ಬರ್ಲಿ ಅಂತ ಅವನಿಗೆ ಬೂಸ್ಟ್ ಮಾಡ್ತಾ ಇದೀನಿ. ಫ್ರೂಟ್ ಜ್ಯೂಸು, ಆ ಜ್ಯೂಸು, ಈ ಜ್ಯೂಸ್ ಎಲ್ಲ ಕುಡಿಸಿ ಹುಡುಗಿರ್ನ ಡೇಟಿಗೆ ಕರ್ಕೊಂಡ್ ಬಂದ್ರೆ, ನಾವಿಬ್ರು ಸಿಂಗಲ್ಸು, ನಾವಿಬ್ರು ಬಂದು ಡೇಟ್ ಮಾಡ್ತಾ ಇದೀವಿ ಇಲ್ಲಿ. ಅದೊಂದು ಸ್ವಲ್ಪ
ಐಸ್ ಕ್ರೀಮ್ನ ಟೇಸ್ಟ್ ಮಾಡೋಣ. ಐಸ್ ಕ್ರೀಮ್ ಏನೋ ಹಿಂಗೆ ಕೆಳ ಹೋಗ್ತೈತಿ. ಅಂಜನ್ ಕಳಿಸ್ತಾ ಇದ್ದೀನಿ. ಟಪ್ಪನ್ ಸಿ ಯು. ಬರಲ್ಲ ಬಾ. ಓಕೆ ಬಾಯ್. ಬಾಯ್.